ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ನನ್ನ ಮಗಳ ಸ್ಕೂಲಲ್ಲಿ ಇವತ್ತೊಂದು ಫಂಕ್ಷನ್ ಇದೆ, ಅವರು ಸ್ಕೂಲ್ ಫಂಕ್ಷನು. ಅದಕ್ಕೋಸ್ಕರ ಅವಳಿಗೆ ಸ್ಯಾರಿ ಉಡಿಸಿ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಇವಾಗ ಅವಳು ಹೋಗಿದ್ದಾಳೆ, ಆಲ್ರೆಡಿ ಹೋಗಿದ್ದಾಳೆ ಸ್ಕೂಲ್ಗೆ. ನಾನಿವಾಗ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಪಾದ ಪೂಜೆ ಇದೆ ಅಂತೆ. ಮಾತೃದೇವೋಭವ ಪಿತೃದೇವೋಭವ ಅಂತ ಅವ್ರ ಸ್ಕೂಲಲ್ಲಿ ವರ್ಷ ಮಾಡ್ತಾರೆ. ಈಗ ಲಾಸ್ಟ್ ಇಯರ್ ಆಗಿರೋದ್ರಿಂದ ಅವಳು ನನಗೆ ಹೇಳಿದ್ಲು, ಅಮ್ಮ ಈ ಸತಿ ಕಂಪಲ್ಸರಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂತ. ಪೇರೆಂಟ್ಸ್ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಯಾಕಂದರೆ ಪೇರೆಂಟ್ಸ್ಗೆ ಪಾದ ತೊಳೆದು ಪೂಜೆ ಮಾಡ್ತಾರೆ ಮಕ್ಕಳು. ಅದಿವತ್ತು ಪ್ರೋಗ್ರಾಮು ಸ್ಕೂಲಲ್ಲಿ. ಹಾಗಾಗಿ ಅವಳು ಸ್ಯಾರಿ ಉಟ್ಕೊಂಡು ಬೆಳಗ್ಗೆನೇ ರೆಡಿಯಾಗಿ ಬೇಗ ಹೋದ್ಲು. ಇವಾಗ ನಾನು ಕೂಡ ಈಗ ರೆಡಿಯಾಗಿದ್ದೀನಿ, ಈಗ ಹೊರಡಬೇಕು ನಾನು ಕೂಡ. ಇವಾಗ ಹೋಗೋದಕ್ಕಿಂತ ಮುಂಚೆ ನಿಮಗೆ ಅವಳು ಹೇಗೆ ರೆಡಿ ಆದ್ದು, ಅವಳನ್ನ ಹೇಗೆ ರೆಡಿ ಮಾಡಿದೆ ಕೂಡ ಅದನ್ನು ಕೂಡ ವಿಡಿಯೋ ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಕ್ ಶ್ಯೂರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟು, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ನೋಡ್ಕೊಂಬಂದ್ಬಿಡಿ ಫಸ್ಟು. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಹೇಳಿ. ನನಗೆ ಈ ಸ್ಯಾರಿ ಅಂತೂ ಸಖತ್ ಇಷ್ಟ ಆಯಿತು. ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋಂಥ ಸ್ಯಾರಿ. ಈ ಸ್ಯಾರಿ ಸಖತ್ ಇಷ್ಟ ಆಯಿತು. ಲೈಟ್ ವೆಯ್ಟಕ್ಕೆ ಹಾಗೆ ಕಂಫರ್ಟಬಲ್ ಆಗಿರೋ ಮೆಟೀರಿಯಲ್ ಇದೆ. ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರ ಲಿಂಕ್ ಬೇಕಿದ್ರೆ ಯಾರಿಗಾದರೂ ಕೇಳಿ ನಾನು ಕೊಡ್ತೀನಿ. ಓಕೆ, ಹೋಗೋಣ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಹೋಗೋಣ. ಆಲ್ರೆಡಿ ಬೆಳಗ್ಗೆನೇ ಬೇಗ ತಲೆ ಸ್ನಾನ ಮಾಡಿಸಿ ಅವಳಿಗೆ ನಾನು ಇಲ್ಲಿ ಸ್ಯಾರಿ ಉಡಿಸಿದ್ದೀನಿ. ಈ ಸ್ಯಾರಿ ಕೂಡ ನಾನು ಅವಳದು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋಂಥ ಸ್ಯಾರಿ. ಬಿಲೋ 600 ನಿಮಗೆ ಈ ಸ್ಯಾರಿ ಸಿಗುತ್ತೆ. ಹಾಗೆ ನನ್ನ ಹತ್ರ ಇರೋವಂಥ ಬ್ಲೌಸಲ್ಲಿ ಪೇರಪ್ ಮಾಡಿದ್ದೀನಿ. ಅವಳಿಗೆ ಕರೆಕ್ಟಾಗಿ ಆ ಸ್ಯಾರಿಗೆ ಮ್ಯಾಚ್ ಆಗಿದೆ. ಇಲ್ಲಿ ಸ್ಯಾರಿ ಉಡಿಸಿ ರೆಡಿ ಮಾಡಿದ್ಮೇಲೆ ನಾನಿವಾಗ ಇವಳಿಗೆ ಮೇಕಪ್ ಮಾಡ್ತಾಯಿದ್ದೀನಿ. ಲೈಟಾಗೆ ಮೇಕಪ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಅಷ್ಟು ಜಾಸ್ತಿ ಮೇಕಪ್ ಬಗ್ಗೆ ಗೊತ್ತಿಲ್ಲ, ನನಗೆ ಎಷ್ಟು ಬರುತ್ತೋ ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಅವಳು ಮಾಯ್ಶ್ಚರೈಸರ್ ಕ್ರೀಮು ಅಪ್ಲೈ ಮಾಡ್ಕೊಂಡಿದ್ದಾಳೆ. ನಾನಿವಾಗ ಲ್ಯಾಕ್ಮಿ BB ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಲೈಟಾಗಿ. ಬಿಸಿಲಲ್ಲಿ ಓಡಾಡೋದ್ರಿಂದ ಚೆನ್ನಾಗಿ ಟ್ಯಾನ್ ಆಗೋಗಿದ್ದಾಳೆ, ಹಾಗಾಗಿ ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ತಾಯಿದ್ದೀನಿ, ಲಾಸ್ಟಿಗೆ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬೇರೆ ಏನು ಮೇಕಪ್ ಏನು ಜಾಸ್ತಿ ಮಾಡಿಲ್ಲ. ಕಾಜಲ್ಲು, ಐಲೈನರು, ಹಾಗೆ ಮಸ್ಕಾರ, ಲಿಪ್ಸ್ಟಿಕ್ಕು, ಒಂದು ಬೊಟ್ಟಿಟ್ಟಿದ್ದೀನಿ ಅಷ್ಟೇ. ನೋಡ್ಕೊಂಬನ್ನಿ ಹೇಗಿದೆ ಅಂತ, ಹೇಗೆ ಕಾಣಿಸ್ತಿದ್ದಾಳೆ ಅಂತ.
ಇಲ್ಲಿ ಆಲ್ಮೋಸ್ಟ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಅವಳು ಲಿಪ್ಸ್ ಲೈನರು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾನಿವಾಗ ಒಂದು ಬೊಟ್ಟಿಟ್ಬಿಟ್ಟು ಅವಳನ್ನ ರೆಡಿ ನೋಡಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಜಡೆ ಹಾಕೋ ಕ್ಲಿಪ್ಪಿಂಗ್ಸು ತೆಗ್ದಿದ್ದೆ, ಅದೆಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಬೇಜಾರಾಗ್ತಿದೆ. ಪರವಾಗಿಲ್ಲ, ಫುಲ್ ಔಟ್ಫಿಟ್ಟು ನಾನು ಫುಲ್ ಔಟ್ಕಮ್ ತೋರಿಸ್ತೀನಿ ಇವಾಗ. ನೋಡಿ ಈ ಥರ ರೆಡಿ ಮಾಡಿದ್ದೆ ನನ್ನ ಮಗಳನ್ನ. ತುಂಬ ಅಂದರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಜಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಜಡೆ ಹಾಕಿದ ಕ್ಲಿಪ್ಪಿಂಗೇ ಮಿಸ್ ಆಗೋಯ್ತು. ಸರಿ, ಇದ್ರೆ ಇರಲಿ, ಬನ್ನಿ, ಹೋದರೆ ಹೋಗಲಿ. ಇವಾಗ ನಾವು ವಿಡಿಯೋದಲ್ಲಿ ಹೋಗ್ಬಿಡೋಣ. ನೋಡಿ, ಸ್ಕೂಲಿಗೆ ಆಲ್ರೆಡಿ ಬಂದೆ ನಾನು. ಅವಳನ್ನು ಕಳಿಸಿದ್ದೆ, ನಾನು ಕೂಡ ಬಂದೆ. ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದರು. ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಎಲ್ಲ ಮಕ್ಕಳು ಸ್ಯಾರಿ ಉಟ್ಕೊಂಡು ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಪೂಜೆಗೆ ಅಂತ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀವಿ. ಅವರವ್ರ ಸೀಟಲ್ಲಿ ಕುತ್ಕೊತಾ ಇದ್ದೀವಿ ಪಾದ ಪೂಜೆಗೆ ಅಂತ. ಎಲ್ಲರಿಗೂ ಕೈಯಲ್ಲಿ ಪ್ಲೇಟು, ಹಾಗೆ ಹೂವು, ಅರಿಶಿನ ಕುಂಕುಮ, ಹಾಗೆ ಒಂದು ಗ್ಲಾಸು ನೀರು ಎಲ್ಲ ಕೊಟ್ಟಿದ್ರು, ಊದ್ಗಡ್ಡಿ ಎಲ್ಲ ಪಾದ ಪೂಜೆಗೆ ಅಂತ. ಇದು ಒಂಥರ ಚೆನ್ನಾಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಮಕ್ಕಳ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ, ಇವಾಗ ಪಾದ ಪೂಜೆನ ಶುರು ಮಾಡ್ತಾರೆ. ನಾನು ಹಾಗೆ ರ್ಯಾಂಡಮ್ ಆಗಿ ಎಲ್ಲದು ವಾಯ್ಸ್ ಮೂಲಕನೂ ಹಾಕಿದ್ದೀನಿ, ನೀವು ನೋಡಿ. ಸಕಲ ಮೃತ್ಯುಕಂಠಕ ಪರಿಹಾರಾರ್ಥಂ ಸರಸ್ವತಿ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಸಂಕಲ್ಪಿತ ಶುಭ ದಿನೇ ಮಹಾಗಣಪತಿ ಪ್ರಾರ್ಥನಾ ಪೂರ್ವಕ ಮಾತಾಪಿತುಃ ಪಾದಪೂಜಾ ಅದ್ಯ ಕರಿಷ್ಯೆ. ತದಪೂರ್ವೆ ಸಕಲ ವಿಘ್ನ ಪರಿಹಾರಾರ್ಥಂ ಮಹಾಗಣಪತಿ ಗಗನಂ ಧೂಪಂ ಸುಗಂಧಿಂ ಚ ಮನೋಹರಂ ಕಪಿಲ. ಸಂತೋಷ ಇದೆ. ಹಾಗೆ ಯಾರು ದುಡಿಮೆಯ ಓಟ ಅವ್ರು ಯಾರು ಬಂದಿಲ್ಲ ಅಲ್ಲ, ಅವ್ರಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ದುಡಿಬೇಕು ಅನ್ನುವಂತ ಹಠ ಇರುತ್ತೆ. ಯಾವ ಪಾಲಕರು ಕೆಲಸ ಇತ್ಯಾದಿ ದುಡಿಮೆಯ ಓಟದಿಂದ ಹಿಂದೆ ಬಿದ್ದು ಇಂಥ ಅಭೂತಪೂರ್ವ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಮಕ್ಕಳೆಲ್ಲ ಇಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊತಾ ಇದ್ದಾರೆ. ಲಂಚ್ ಕೂಡ ಅಲ್ಲೇ ಕೊಟ್ಟಿದ್ದರು, ಲಂಚ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಫೋಟೋ ಸೆಷನ್ ಎಲ್ಲ ಚೆನ್ನಾಗಿ ಬಂತು. ಮಕ್ಕಳೆಲ್ಲ ಲಾಸ್ಟ್ ಇಯರ್ 10th ಆಗಿರೋದ್ರಿಂದ ಎಲ್ಲ ಮಕ್ಕಳು ಕ್ಯೂಟಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಎಲ್ಲರೂ ಫೋಟೋ ಸೆಷನ್ ಮಾಡಿಸ್ಕೊಂಡು ಇವಾಗ ಮನೆಗೆ ರಿಟರ್ನು ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬರ್ತೀನಿ. ಬಾಯ್.